ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಿನ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆ ವತಿಯಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಸುಮಾರು ಒಂದು 15 ನಿಮಿಷ ಕಾಲ ಚರ್ಚೆ ಮಾಡಿದ್ವಿ. ಈ ಸಭೆಯಲ್ಲಿ ಮಠಾಧೀಶ್ವರ ಸಭೆಯ ರಾಜ್ಯಾಧ್ಯಕ್ಷರಾದ ಪ್ರಣವಾನಂದ ಸ್ವಾಮೀಜಿ, ಈಡಿಗ ಸಮಾಜ, ಉಪ್ಪಾರ ಸಮುದಾಯದ ಜಗದ್ಗುರುಗಳಾದ ಪರಮಪೂಜ್ಯ ಭಗೀರಥಾನಂದ ಸ್ವಾಮಿಗಳು ಹಾಗೂ ಕುಂಬಾರ ಸಮುದಾಯದ ಜಗದ್ಗುರುಗಳಾದ ಬಸವಮೂರ್ತಿ ಕುಂಬಾರಗುಂಡಯ್ಯ ಮಹಾಸ್ವಾಮಿಗಳು, ಹಾಗೆ ಶಿವ ಸಿಂಬಿ ಸಮುದಾಯದ ಮಾಂದ ಸ್ವಾಮಿಗಳು ಕೂಡ ಈ ಮೀಟಿಂಗ್ ನಲ್ಲಿ ಬಂದಿದ್ದೇವೆ. ಈಗಾಗಲೇ ನಾವು ಬರೋದಕ್ಕೆ ಕಾರಣ ಏನು ಅಂದ್ರೆ, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಅವರನ್ನೇ ಕೂಡಲೇ ಮುಖ್ಯಮಂತ್ರಿಗಳಾಗಿ, ಕೂಡಲೇ ಎಐಸಿಸಿ ಅಧ್ಯಕ್ಷರಾಗಲಿ, ಕಾಂಗ್ರೆಸ್ಸಿನ ವರಿಷ್ಠರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಕೂಡ ಸೇರಿ ಈಗಾಗಲೇ ತುಂಬಾ ಸಮಯ ಲೇಟ್ ಆಗಿದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಆ ದುಡಿದಕ್ಕೆ ಅವ್ರಿಗೆ ಕೂಲಿ ಕೊಡಬೇಕು. ಈಗಾಗಲೇ ತುಂಬಾ ಲೇಟ್ ಆಗಿದೆ. ಎಷ್ಟೊಂದು ಕಾಯ್ಬೇಕಾಗತ್ತೆ. ಒಂದು ವೇಳೆ ಇದೇ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೆ ಮುಂದುವರಿಸಿಕೊಂಡು ಹೋಗಿದ್ರೆ, ಈಗ ಏನ್ ಹೇಳ್ತಾ ಇದ್ದಾರೆ, ಪಂಚರಾಜ್ಯದ ಚುನಾವಣೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಯುಗಾದಿ ಅಂತ ಹೇಳಿದ್ರು, ಅದಕ್ಕೆ ಮುಂಚೆ ಮಕರ ಸಂಕ್ರಾಂತಿ ಅಂತ ಹೇಳಿದ್ರು. ಸೊ ಎಷ್ಟೊಂದು ದಿನ ಕಾಯ್ಬೇಕಾಗತ್ತೆ. ಆದ್ರಿಂದ ಅವ್ರನ್ನೇ ಕೂಡಲೇ ಮುಖ್ಯಮಂತ್ರಿ ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಅದನ್ನ ಜೊತೆ ಮೇ ತಿಂಗಳಲ್ಲಿ ಅರಮನೆ ಮೈದಾನದಲ್ಲಿ ಮಠಾಧೀಶ್ವರ ಮಹಾಸಭೆಯ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶವನ್ನೇ ಮಾಡೋದಕ್ಕೆ ನಾವು ಚರ್ಚೆ ಮಾಡಿದ್ವಿ. ಮಾಡಿ ಅಂತಕ್ಕಂಥದ್ದು ಕೂಡ ಅವರು ಡೇಟ್ ಫಿಕ್ಸ್ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ. ಮತ್ತೆ ಮಠಾಧೀಶ್ವರ ಮಹಾಸಭೆದ ಅವರು ಫಸ್ಟ್ ಬಂದಾಗ ನಮಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು. ಎಲ್ಲ ಹಿಂದುಳಿದ ಸಮುದಾಯದ ಸ್ವಾಮೀಜಿಗಳಿಗೂ ಕೂಡ ಬ್ಯಾಂಗ್ಳೂರಿನಲ್ಲಿ ಅವರು ಒಂದು ಸೈಟ್ ಅನ್ನೇ, ಅಂದ್ರೆ ಬಂದಾಗ ಉಳ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೂ ಕೂಡ ಆದೇಶ ಮಾಡಿದ್ದಾರೆ. ಮತ್ತೆ ಇವತ್ತು ಬರೋದಕ್ಕೆ ಬೇರೆ ಒಂದು ಕಾರಣ ಇದೆ. ಮೊನ್ನೆ ಬಜೆಟ್ ನಲ್ಲಿ ಯಾವ ಸ್ವಾಮೀಜಿಗಳು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರನ್ನೇ ಮುಖ್ಯಮಂತ್ರಿಯಾಗಿ ಮಾಡಿ ಅಂತ ಹೇಳಿದ ಸ್ವಾಮೀಜಿಗಳ ಮಠಗಳಿಗೆ ₹1 ಕೂಡ ಕೊಡ್ಲಿಲ್ಲ. ಅವ್ರಿಗೆ ಏನೂ ಕೊಡುವುದಿಲ್ಲ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ನಿಲುವಾಗಿದೆ. ನಾನು ಪ್ರಣವಾನಂದ ಸ್ವಾಮೀಜಿಯಾದ ನಾನು 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬೆಂಗಳೂರು ಬಂದ ಸಂದರ್ಭದಲ್ಲಿ ನಮ್ಮ ಸಮಾಜದ ಬೇಡಿಕೆ ಹಿಡ್ಕೊಂಡು ಬಂದಾಗ ಮುಖ್ಯಮಂತ್ರಿಗಳು ಮಾಲಿಕೆಯ ಗುತ್ತಿಗೆದಾರಕ್ಕೆ ನೇರವಾಗಿ ಹೇಳಿದ್ದಾರೆ, ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ, ನಾವು ಏನೂ ಮಾಡೋದಿಲ್ಲ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳು ದೇಶದ ರಾಜಕಾರಣವನ್ನೇ ಮಾಡುತ್ತಾ ಇದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ದುಡಿದಕ್ಕೆ ನಾವು ಕೂಲಿ ಕೇಳಿದಂದ್ರೆ ನಮ್ಮನ್ನೇ ಕೂಡ ಟಾರ್ಗೆಟ್ ಮಾಡಿದ್ವಿ ಅಂತಕ್ಕಂಥದ್ದು ಕೂಡ ಇವತ್ತು ಎದ್ದು ಕಾಣುತ್ತಾ ಇದೆ. ಈ ವಿಷಯಗಳೆಲ್ಲವನ್ನೇ ಕೂಡ ನಮಗೆ ಆಗಿರತಕ್ಕಂಥ ನೋವು, ನಮ್ಮನ್ನೇ ಕಡೆಗಣಿಸ್ತಕ್ಕಂಥ ವಿಚಾರದಲ್ಲಿಯೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ನೋವನ್ನೇ ನಾವು ತೋಡಿಕೊಂಡಿದ್ದೀವಿ. ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಸ್ವಾಮೀಜಿ ಎಲ್ಲವನ್ನೇ ಸರಿಯಾಗತ್ತೆ ಅಂತ ಮಾತನ್ನ ಅವರಿಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡಿ ನಾವು ಬಂದಿದ್ದೀವಿ. ಆದ್ರೆ ಒಬ್ಬ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಭೇಟಿ ಮಾಡಿ ಅವರ ಮುಖ್ಯಮಂತ್ರಿ ಆಗಿರಿ ಅಂತ ಹೇಳಿದ ಒಂದೇ ಕಾರಣಕ್ಕೋಸ್ಕರ ನಮ್ಮಂದ ಬಡ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿದ್ರೆ ಹೇಗೆ ಅಂತಕ್ಕನ್ನೋದು ಉತ್ತರ ಮುಖ್ಯಮಂತ್ರಿಗಳು ಹೇಳಬೇಕಾಗತ್ತೆ. ಆದ್ರೆ ಇನ್ನೊಂದು, ನಮ್ಗೇನೂ ಕೊಡ್ಲಿಲ್ಲ ಆದ್ರೂ ಕೂಡ, ₹1 ಇಲ್ಲಾದ್ರೂ ಕೂಡ, ಬಜೆಟ್ ಅಲ್ಲಿ ಕೊಡ್ಲಿಲ್ಲ ಆದ್ರೂ ಸಹ ನಮ್ಮ ದಲಿತ ಮಠಾಧಿಪತಿಗಳಿಗೆಲ್ಲರಿಗೂ ಜಾಗೆಯನ್ನ ಕೊಟ್ಟರು. ಆದರೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ ಸ್ವಾಮೀಜಿಗಳಿಗೆ ಯಾರಿಗೂ ಕೂಡ ಜಾಗೆಯನ್ನ ಕೊಡ್ಲಿಲ್ಲ. ಸೊ ಇದು ಯಾಕೆ ಈ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದು ಅದಕ್ಕೆ ನಾವು ಏನೂ ಕೊಡ್ಲಿಲ್ಲ ಆದ್ರೂ ಕೂಡ ನಮ್ಮ ಸ್ಟ್ಯಾಂಡ್ ಒಂದೇ. ನಾವು ಯಾವತ್ತೂ ಕೂಡ ಮಾತು ತಪ್ಪುವ ಸ್ವಾಮೀಜಿಗಳಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿಕೊಂಡು ಬರುವ 4 ದಿನದ ಒಳಗಡೆ 15 ಜನ ಮಠಾಧಿಪತಿಗಳು ಡೆಲ್ಲಿಗೆ ತೆರಳುತ್ತೀವಿ. ಎಐಸಿಸಿ ಜನರಲ್ ಸೆಕ್ರೆಟರಿ ಆದ ಕೆ.ಸಿ. ವೇಣುಗೋಪಾಲ್ ಅವರನ್ನ ಮೊನ್ನೆ ನಾನು ಫೋನಲ್ಲಿಯೂ ಕೂಡ ಮಾತಾಡಿದ್ದೀವಿ. ನಾವು ಅವರನ್ನ ಭೇಟಿಯಾಗಿ ಒತ್ತಾಯ ಮಾಡತಕ್ಕಂಥ ಕೆಲಸ ನಾವು ಮಾಡುತ್ತೀವಿ. ಯಾವ ಕಾರಣಕ್ಕೂ ಕೂಡ ನಾವು ಯಾವುದಕ್ಕೂ ಕೂಡ ಹೆದರುವುದಿಲ್ಲ. ನಮ್ಮ ನಿಲುವು ಒಂದೇ. ಯಾಕೆಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ದುಡಿದಿದ್ದಾರೆ, ಪಕ್ಷಕ್ಕೂ ದುಡಿದಿದ್ದಾರೆ. ಅದು ಅವರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಒಂದ್ಸಲ ಮುಖ್ಯಮಂತ್ರಿ ಆದ್ರು, ವಿರೋಧ ಪಕ್ಷ ನಾಯಕರುಗಳಾದ್ರು, 2ನೇ ಸಲ ಈಗ 3ನೇ ವರ್ಷ ಮುಖ್ಯಮಂತ್ರಿಗಳಾದ್ರು. ಅದರಿಂದ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡೋದು ಸೂಕ್ತ ಅಂತಕ್ಕಂಥದ್ದು ನಮ್ದೆಲ್ಲರೂ ಕೂಡ ಅಭಿಪ್ರಾಯ. ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸಿ ಅಲ್ಲ, ನಾವು ಇಲ್ಲ, ನಾವು ಡಿ.ಕೆ. ಶಿವಕುಮಾರ ಪರವಾಗಿರತಕ್ಕಂಥ ನಿಲುವು.
ಅದನ್ನೇ ಬಿಟ್ಟು ಬೇರೆ ಪಕ್ಷ ಅಂತ ಬರಲ್ಲ. ವೇಣುಗೋಪಾಲ್ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಸಿಎಂ ವೇಕೆನ್ಸಿ ಇಲ್ಲ, ಸದ್ಯ ಆ ಥರದ್ದು ಯಾವುದು ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಆ ಥರ ಏನಾದರೂ ಮಾಡಿದರೆ ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರ್ತದೆ. ನಾವು ಇವತ್ತು ಸ್ವಾಮೀಜಿಗಳು ಸುಮಾರು 30-32 ಸಮುದಾಯದ ಮಠಾಧೀಶರುಗಳು ಅವರ ಜೊತೆ ಇದ್ದೇವೆ. ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಜ್ಯದ ಒಬ್ಬ ಅತಿ ಹಿಂದುಳಿದ ವರ್ಗದ ನಾಯಕರು ಹಾಗೂ ಹೊರ ಹೊಮ್ಮಲೇಬೇಕಾಗತ್ತೆ. ಅವರು ಮುಖ್ಯಮಂತ್ರಿ ಆಗೋದು ಅಂದ್ರೂ ಕೂಡ ಖಚಿತ. ಅದು ಎರಡನೇ, ಆದ್ರೆ ಲೇಟ್ ಆಗಬಾರದಂತ ನಮ್ಮ ಪ್ರಶ್ನೆ. ಬೇರೆ ಏನು? ಒಂದು ಪಾರ್ಟಿಯ ಫೋರಂ ರೀತಿಯಲ್ಲಿ ನೀವು ರಿಯಾಕ್ಟ್ ಮಾಡ್ತಾ ಇದ್ರಲ್ಲ, ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದ ಸಿಎಂ ಅನ್ನು ಬದಲಾವಣೆ ಮಾಡಿ ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿಕೊಳ್ಳತಕ್ಕಂಥದ್ದು ಯಾವ ಅಜೆಂಡ? ನೋಡ್ರಿ, ಬಸವಣ್ಣನವರು ಯಾವ ಸಮುದಾಯ? ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅತಿ ಹಿಂದುಳಿದ ವರ್ಗಗಳ ನಾಯಕರುಗಳ ಆಗಬಾರ್ದೇನು? ನಾವೇ ಇರಬೇಕು, ನಾವೇ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮುಖ್ಯಮಂತ್ರಿನ ಇಳಿಸಿ ಅಂತಕ್ಕಂಥಲ್ಲ ನಾವು ಹೇಳ್ತಾ ಇರೋದು. ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ನಾವು ಹೇಳ್ತಾ ಇದ್ದೀವಿ. ಅದನ್ನು ಬಿಟ್ಟು ಅವ್ರನ್ನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲಿ. ಆಮೇಲೆ ಮುಖ್ಯಮಂತ್ರಿಗಳು ಒಬ್ಬ ಹಿಂದುಳಿದ ವರ್ಗದ ನಾಯಕರಂತ ಹೇಳಿ ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಆದರೆ ನಾನು ಕೇಳುವುದೇನು ಅಂದ್ರೆ, ಹಿಂದುಳಿದ ವರ್ಗದ ನಾಯಕರಂತ ಹೇಳಿಕೊಂಡು ಇವತ್ತು 2A 104 ಜಾತಿ ಇದ್ದೇವೆ, ಉಪಜಾತಿಗಳು 494 ಜಾತಿ ಇದ್ದೇವೆ. ಹಾಗೆಂದ್ರೆ ಅದರಲ್ಲಿರತಕ್ಕಂಥ ಬೇರೆ ಯಾರಿಗೂ ಸ್ಥಾನಮಾನ ಆಗಬಾರದು. ಅದರಲ್ಲಿ ಇಲ್ವಲ್ಲ, ಯಾರಿಗೂ ಕೊಟ್ಟಿದ್ದಾರೆ ಹೇಳಿ ನೋಡುವ? ಯಾರಿಗೂ ಕೊಡ್ಲಿಲ್ಲ. ಅದಕ್ಕೋಸ್ಕರ ಒಕ್ಕಲಿಂಗ ಸಮುದಾಯದಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕೋಸ್ಕರ ಅವರು ಆಗಬಾರದಂತ ಏನೂ ಇಲ್ಲ. ಅವರೂ ಕೂಡ ಈ ರಾಜ್ಯದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಹರಿಕಾರರಾಗಿ ಅವರು ಕೂಡ ಕೆಲಸ ಮತ್ತೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಪರಿಸ್ಥಿತಿಯಲ್ಲಿ ಇದ್ರು? ಅವತ್ತವರು ಆರೋಗ್ಯವನ್ನ ಕಳ್ಕೊಂಡು, ದುಡ್ಡನ್ನ ಕಳ್ಕೊಂಡು, ಎಲ್ಲವನ್ನ ಸಮಯ ಕೊಟ್ಟು ಪಕ್ಷವನ್ನೇ ಬೆಳೆಸಿದ್ದಾರೆ. ಅದಕ್ಕೆ ಮತ್ತು ಮಾತು ಆಗಿದೆಯಲ್ಲ, ತಾವು ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ನನಗೂ ಬಂದಿದ್ದ ಮಾಹಿತಿಗಳೇನು ಅಂದ್ರೆ, ಅವ್ರಿಗೆ ತಲೆ ಕೈ ಇಟ್ಟು ಅವ್ರಿಗೆ ಹೇಳಿದಾರಲ್ಲ 2.5 ವರ್ಷ ನಾವು, 2.5 ವರ್ಷ ನೀವು ಅಂತ ಹೇಳಿದಾರಲ್ಲ. ಇವತ್ತು ಯಾಕೆ ಬದಲಾವಣೆ ಮಾಡ್ತಾ ಇದ್ದಾರೆ? ಆದ್ರಿಂದ ನಾವು ಸಿಎಂನ ವಿರೋಧಿಗಳು, ಸಿಎಂನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲಿ. ಆದರೆ ಅವರಿಗೂ ಕೂಡ ನ್ಯಾಯವಾಗಿ ಸಿಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಟಾರ್ಗೆಟ್ ಮಾಡಿದ್ದಾರೆ ಸಿಎಂ ಅಂತ ಹೇಳಿದ್ರೆ ಈ ವಿಚಾರನ ಡಿಸಿಎಂ ಜೊತೆ ಚರ್ಚೆ ಮಾಡೋದು. ನಾನು ಹೇಳಿದ್ದೀನಿ, ನನಗೆ ನೋಡಿ ಈ ವಿಷಯ ಯಾಕಂತಂದ್ರೆ ಡಿ.ಕೆ. ಶಿವಕುಮಾರಕ್ಕೂ ಬೆಂಬಲ ಕೊಟ್ಟಿರತಕ್ಕಂಥ ಸಮುದಾಯದ ಸ್ವಾಮೀಜಿಗಳಿಗೆ ಬಜೆಟ್ ಅಲ್ಲಿ ಏನೂ ಕೊಡ್ಲಿಲ್ಲ. ಮತ್ತು 22-30 ಸ್ವಾಮಿಗಳಿಗೆ ಜಮೀನನ್ನ ಕೊಟ್ಟರು, ನಮ್ಗೆ ಯಾರಿಗೂ ಕೂಡ ಕೊಡ್ಲಿಲ್ಲ. ಅವಾಗ ನಾವ್ ಏನ್ ಅನ್ಕೊಳ್ಬೇಕಾಗುತ್ತೆ? ನನ್ನ ವಿಷಯದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಮಾಲಿಕೀಯ ಗುತ್ತಿಗೆದಾರ ಹತ್ರ ಸಿಎಂ ಏನ್ ಹೇಳಿದ್ದಾರೆ? ನಾನು ಸ್ವಾಮೀಜಿಯವ್ರನ್ನ ಭೇಟಿ ಆಗುದಿಲ್ಲ, ನನ್ನ ಹತ್ರ ಕರ್ಕೊಂಡೇ ಬರಬೇಡಿ. ಇದೇ ಕಾರಣ ಹೇಳಿರೋದು. ಸೊ ಈ ರೀತಿಯಲ್ಲಿ ಟಾರ್ಗೆಟ್ ಮಾಡಿದರೆ, ಈ ರೀತಿಯಲ್ಲಿ ಮಾತನಾಡಿದರೆ ಅದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥದ್ದು ನಾವು ಈಗಾಗಲೇ ಆ ವಿಷಯ ಕೂಡ ನಾವು ಅವ್ರ ಹತ್ರ ಹೇಳಿದೀವಿ, ಅದು ಹೇಳಲೇಬೇಕಾಗತ್ತಲ್ಲ, ಅದಕ್ಕೋಸ್ಕರ ಹೇಳಿದೀವಿ ಅಷ್ಟೇ. ಬೇರೆ ಸಮಾವೇಶ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಬೆಂಬಲಿಸಿಯಾ? ಆವಾಗಲೇ ಹೇಳಿದ್ದೀನಿ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕಾಂಗ್ರೆಸ್ ಇರಬೇಕು. ಹಾಗೆ ಕರ್ನಾಟಕದಲ್ಲಿಯೂ ಇವತ್ತು ಆಡಳಿತ ಪಕ್ಷದಲ್ಲಿ ಇದ್ದೀರಿ, ನಾಳೆಯೂ ಕೂಡ ಮಾಡಬೇಕಾದ್ರೆ ಡಿ.ಕೆ.ಗೆ ನ್ಯಾಯವನ್ನೇ ಒದಗಿಸಬೇಕು. ಅವತ್ತು ಒಂದೇ ನಿಲುವು, ಇವತ್ತು ಒಂದೇ ನಿಲುವು. ಥ್ರೆಟ್ಟನ್ನಲ್ಲ, ನಾವು ಸಲಹೆಯನ್ನ ಕೊಡ್ತಾ ಇದ್ದೀನಿ. ಅವರು ಮಾಡ್ಲಿಲ್ಲ. ನೋಡಿ, ಕೇರಳದಲ್ಲಿ ಮೊನ್ನೆ ಕೆ. ಸುಧಾಕರ್ ನಂದು ಒಬ್ಬ ದೊಡ್ಡ ಕಾಂಗ್ರೆಸ್ ಲೀಡರ್ಗೆ ಸೀಟು ಕೊಡೋದು ದೊಡ್ಡ ವಿಷಯ ಬಂತು. ಸನ್ಮಾನ್ಯ ಖರ್ಗೆ ಅವರು ಅವರ ಕರೆದ್ರು, ಮಾತಾಡಿದ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ರು. ಹಾಗೆ ಇಲ್ಲಿಯೂ ಕೂಡ ಡಿ.ಕೆ. ಶಿವಕುಮಾರ ವಿಷಯದಲ್ಲಿ ಯಾಕೆ ತಡವಾಗ್ತಾ ಇದೆ? ಆ ತಡವ ಆಗಬಾರದು. ಅವರ ಅಧಿಕಾರವನ್ನ ಕೊಡಿ ಅಂತಕ್ಕಂಥ ವಿಷಯದಲ್ಲಿ ನಾವು ಮತ್ತೂ ಕೂಡ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ನಾವು ಕೋರ್ ಕಮಿಟಿಯ 4 ದಿನ ಸ್ವಾಮೀಜಿಗಳು ಬಂದು ಮತ್ತು ನಮಗೆ ಆಗಿರತಕ್ಕಂಥ ನೋವುಗಳು ಕೂಡ ನಾವು ಅವರ ಹತ್ರ ಹೇಳಿದೀವಿ. ಸಮುದಾಯಕ್ಕೆ, ನಮ್ಮ ಈಡಿಗ ಸಮುದಾಯಕ್ಕೆ ಕೊಟ್ಟ ಭರವಸೆಯೂ ಕೂಡ ಸಿಎಂ ಈಡೇರಿಸಲು ಒಂದೇ ಒಂದು ರೂಪಾಯಿ ಬಜೆಟ್ ಅಲ್ಲಿ ಈಡಿಗ ಸಮುದಾಯಕ್ಕೆ ಕೊಡ್ಲಿಲ್ಲ. ಈ ಮೈನ್ಯೂಟ್ ಸಮುದಾಯಗಳಿಗೆ ಯಾರಿಗೂ ಕೊಡ್ಲಿಲ್ಲ. ಯಾರೇ ಅವರ ಪರವಾಗಿ ನಿಂದಿದಿರೋ ಅವ್ರಿಗೆಲ್ಲವನ್ನೇ ಕೊಟ್ಟಿದ್ದಾರೆ, ಬೇಕಾದ ರೀತಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಬಡ ಸಮುದಾಯಗಳ ಮಠಗಳಿದ್ದಾವೆ. ಆ ಬಡ ಸಮುದಾಯಗಳಲ್ಲಿ ರಾಜಕಾರಣಿಗಳು ಕೂಡ ಇಲ್ಲ. ಹಾಗಂದ್ರೆ ಅವರ ಮಠಗಳು ಹೇಗೆ ಉದ್ಧಾರ ಆಗುತ್ತೆ? ಸರ್ಕಾರ ಒಂದು ಕಣ್ಣಲ್ಲಿ ಬೆಣ್ಣೆ, ಒಂದು ಕಣ್ಣಲ್ಲಿ ಸುಣ್ಣೆ ಹಚ್ಚುವ ಕೆಲಸ ಮುಖ್ಯಮಂತ್ರಿಗಳು ಮಾಡುತ್ತಾ ಇದ್ದಾರೆ. ಇದು ಬಜೆಟ್ ಅಲ್ಲಿ ಖಾಲಿ ಬಜೆಟ್, ಅದು ಏನೂ ಉಪಯೋಗ ಇಲ್ಲ ಅಂತ ಒಂದು ಬಜೆಟ್ ತಗೊಂಡು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದ್ರಿಂದ ಅದಾಗಬಾರದು. ತಾವು ಇವತ್ತು
ಎಲ್ಲಾ ಸಮುದಾಯಗಳ ನಾಯಕರಂದ್ರೆ ಇವತ್ತು ವಿಶ್ವಕರ್ಮ ಸಮುದಾಯ, ಹಡಪಾದ ಸಮುದಾಯ, ಶಿವಸಿಂಬಿ ಸಮುದಾಯ, ಕುಂಬಾರ ಸಮುದಾಯ, ಇವತ್ತು ಯಾವುದಾದ್ರೂ ಒಂದು ಸಮುದಾಯದ ಒಂದು MLA ಆಯ್ಕೆ ಮಾಡಿದಿರಿ, ಒಬ್ಬ MP ಕಳಿಸಿದರೆ ಪಾರ್ಲಿಮೆಂಟ್ಗೆ. ಮೈನ್ಯೂಟ್ ಸಮುದಾಯಗಳಿಂದ ಯಾರನ್ನೇ ತಾವು ಕಳಿಸಿಲ್ಲ. ಹಾಗೆಂದ್ರೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎಲ್ಲಿದೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಬೇಕಾಗತ್ತೆ. ಅಧಿಕಾರವೆಲ್ಲ ನಮಗೆ ಬೇಕು ಅಂತ ಬಂದಾಗ ಈ ರೀತಿಯಲ್ಲಿ ಏನಾಗುತ್ತೆ, ಹೋರಾಟಗಳು, ನೋವುಗಳು, ಅಸಮಾಧಾನಗಳು ಎಲ್ಲವನ್ನೇ ಕೂಡ ಆಗುತ್ತೆ. ಅದು ಸಹಜ ಅಲ್ವಾ? ಇದೇ ನಮ್ಮ ಬೇಸರ ಇರ್ತಕ್ಕಂಥ ಸಮಾವೇಶ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿಯೋ ಅಥವಾ ಬೇರೆ ಉದ್ದೇಶ? ಆ ಸಮಾವೇಶದ ಜವಾಬ್ದಾರಿಯನ್ನು, ನೇತೃತ್ವವನ್ನು DK ಶಿವಕುಮಾರ್ ವಹಿಸಬೇಕು ಅಂತಕ್ಕಂಥದ್ದು ನಾವು ಕೇಳಿಸ್ಕೊಂಡಿದ್ದೀವಿ. ಅವ್ರು ಆಯ್ತು, ನಾನು ಆ ನೇತೃತ್ವವನ್ನು ವಹಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೇ 2ನೇ ವಾರದಲ್ಲಿ ಆ ಸಮಾವೇಶ ಮಾಡಬೇಕು. ಸಮಾವೇಶ ಏನ್ ಸಮಾವೇಶ, ಏನ್ ಉದ್ದೇಶಕ್ಕೆ ಸಮಾವೇಶ? ಅದೇ ಹಿಂದುಳಿದ ವರ್ಗಗಳ ಸಾಮಾಜಿಕ ನ್ಯಾಯಕ್ಕೋಸ್ಕರ, ಸಮಾನತೆಗೋಸ್ಕರ, ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ವ್ಯವಸ್ಥೆಯನ್ನ ಎಲ್ಲರಿಗೂ ಸಮಪಾಲು ಮತ್ತು ಸಮಬಾಳು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಣ್ಣ ಸಣ್ಣ ಸಮುದಾಯಗಳ ಗುರುತಿಸಿಕೊಂಡು ಅವರಿಗೂ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಬಸವಣ್ಣವರು ಹೇಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಮುಖ್ಯಮಂತ್ರಿಗಳ ಪರವಾಗಿ ಯಾರು ನಿಲ್ತಾರೆ, ಮಾತಾಡ್ತಾರೆ, ಅವರಿಗೆಲ್ಲವನ್ನೇ ಕೊಡ್ತಾರೆ. ಇಲ್ಲಿ ನಾವು ಬಂದು ಮಾತಾಡಿದರೆ ನಮ್ಮನ್ನೇ ಬೇರೆ ರೀತಿಯಲ್ಲಿ ನೋಡತಕ್ಕಂಥ ಸಿಸ್ಟಮ್ ಇಲ್ಲಿ ಕಂಡು ಬಂದಿದೆ ಹಿನ್ನೆಲೆಯಲ್ಲಿ ಎಲ್ಲವನ್ನು ಉಪಮುಖ್ಯಮಂತ್ರಿಗೆ ನಾವು ಅವ್ರ ವಿಷಯವನ್ನು ಕರೆಕ್ಟಾಗಿ ಸುಮಾರು 15 ನಿಮಿಷದ ಕಾಲ ನಮ್ದು ಕೂತೆಲ್ಲ ಕೇಳಿಸ್ಕೊಂಡಿದ್ದಾರೆ. ಅವರು ಬೇರೆ ರೀತಿ ಏನು ಮಾತಾಡಿಲ್ಲ. ಮುಂದೆ ನಾನು ತಮ್ಮ ಜೊತೆ ಇರ್ತೀನಿ ಅಂತ ಮಾತು, ಮತ್ತೆ ಈ ಬ್ಯಾಂಗ್ಳೂರಿಗೆ ಮಠಾಧೀಶಗಳು ಬಂದ ಉಳ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ನಾನು ಖಂಡಿತ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ರಾಜಗೋಪಾಲ್ ಅವರಿಗೂ ಮತ್ತು ಶ್ರೀಧರ್ ಅವರಿಗೂ ಆದೇಶ ಕೂಡ ಮಾಡಿದ್ದಾರೆ. ಕಾಯ್ದುಕೊಂಡು ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.